ಸತ್ಯ, ವಿನುತಾ ಜಡ್ಜಮ್ನವ್ರ ಮುಂದೆ ತಪ್ಪೊಪ್ಕೊಂಡಿದ್ಲು, ರೆಡಿನೂ ಆಗಿದ್ಲು. ಆ ಟೈಮಲ್ಲಿ ಅವಳಿಗೆ ಶಿಕ್ಷೆ ಆಗಿದ್ರೆ ಏನ್ ಮಾಡ್ತಿದ್ರಿ ನೀವೆಲ್ಲ ಆಗ? ಹಾಗಂತ ನೀವು ಸುಳ್ಳು ಹೇಳಬಾರ್ದಾಗಿತ್ತು. ಎಷ್ಟು ಕೊಟ್ರು ವೈಶಾಲಿ ದುಡ್ಡನ್ನ? ವೈಶಾಲಿ ದುಡ್ಡಿನ ಆಸೆಗೆ ನಾನು ಬಿದ್ದಿದ್ರೆ ಗಾರೆ ಕೆಲ್ಸಕ್ಕೆ ಹೋಗ್ಬೇಕಾಗಿರ್ಲಿಲ್ಲ. ಎಷ್ಟೋ ಜನ ಹೆಂಡತಿ ಇಲ್ದಿರೋ ಗಂಡಸರು ಬಂಗ್ಲೆಲಿರ್ತಾರೆ, ಅವ್ರ ಹತ್ರ ಹೋಗ್ತಿದ್ದೆ ಕೆಲ್ಸಕ್ಕೆ. ಹಾ, ಸುಳ್ಳು ಹೇಳ್ಬಾರ್ದಾಗಿತ್ತು, ಹೇಳ್ದೆ. ಇನ್ 2 ದಿವಸದಲ್ಲಿ ನನ್ ಮಗ ನನ್ ಮನೆಗ್ ಬರ್ತಾನೆ, ಅದಷ್ಟೇ ಮುಖ್ಯ ಆಗಿತ್ತು ನನ್ಗೆ. ನಾವೇನ್ ತಪ್ಪು ಮಾಡಿದ್ವಿ ಅಂತ ನಮ್ಗೆ ಶಿಕ್ಷೆ ಐತೆ. ನನ್ನ ಕ್ಷಮಿಸ್ಬಿಡು ಸಾವಿತ್ರಿ, ನನಗಿದೀನ್ ಯಾವ ದ್ರೋಹನು ಮಾಡಿಲ್ಲ ಕಂದ. ತಾಯಿಯಾಗಿ ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ, ಅವನ ಬಗ್ಗೆ ಯೋಚನೆ ಮಾಡಿದೆ. ತಪ್ಪು ಮಾಡದೆ ಇರೋ ಮಗ 14 ವರ್ಷ ಜೈಲಿಗೆ ಹೋಗ್ತಾನೆ ಅಂದ್ರೆ ತಾಯಿ ಆದವಳಿಗೆ ಎಂತ ನಿರ್ಧಾರ ಬೇಕಾದ್ರೂ ತಗೋತಾಳೆ. ತಾಯಿ ಕರ್ತವ್ಯ ಅನ್ನೋದೊಂದಿರುತ್ತಲ್ಲ, ನಾಳೆ ನೀನು ತಾಯಿ ಆದಾಗ ಅವಾಗ ಅದನ್ನ ಅರ್ಥ ಮಾಡ್ಕೋತೀಯ. ಕ್ಷಮಿಸ್ಬಿಡು ಸಾವಿತ್ರಿ, ಕ್ಷಮಿಸ್ಬಿಡು. ನನ್ನ ಮದುವೆ ಆಗಿದ್ದಕ್ಕೆ ಇದೆಲ್ಲ. ನಿನ್ ಕಷ್ಟಕ್ಕೆ ನಾನು ಕಣ್ಣೀರು ಹಾಕೋದ್ ಬಿಟ್ರೆ ನನ್ನ ಕೈಲಿ ಇನ್ನೇನು ಮಾಡಕ್ ಆಯ್ಕಿಲ್ಲ. ಕ್ಷಮಿಸ್ಬಿಡು. ನನ್ನಂತ ಕೈಲಾಗ್ದಿರೋ ಗಂಡ ನೀ ಸಿಗ್ಬಾರ್ದಿತ್ತು. ಕೇಳ್ಬೇಕಿತ್ತು ವಿನುತಾ ಮಾತನ್ನ. ಪ್ರತಾಪ್ ಇಲ್ಲದ ಜೀವನನ 14 ವರ್ಷ ಮನೇಲಿ ಕಳೆದ್ರು ಒಂದೇ, ಜೈಲಲ್ಲಿ ಕಳೆದ್ರು ಒಂದೇ ಅಂತ ಒಳ್ಳೆ ನಿರ್ಧಾರ ತಗೊಂಡಿದ್ದು. ತಲೆ ಬಾಗ್ಬೇಕಾಗಿತ್ತು ಆ ನಿರ್ಧಾರಕ್ಕೆ. ನೋಡಿದ್ರಲ್ಲ ಏನಾಯ್ತು ಅಂತ. ಸಾವಿತ್ರಿ, ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಸತ್ಯನ ಖಂಡಿತ ಬಿಡುಗಡೆ ಮಾಡಿಸ್ತೀನಿ. ಈ ಕೇಸನ್ನ ಗೆಲ್ಲೋ ಆಸೆ ಬಿಟ್ಬಿಡಿ. ವೈಶಾಲಿ ಹತ್ರ ದುಡ್ಡಿದೆ, ನನ್ನ ಹತ್ರ ವಿದ್ಯೆ ಇದೆ, ಬುದ್ಧಿ ಇದೆ, ಗೆಲ್ಲೋ ಛಾತಿ ಇದೆ. ಇವತ್ತಿನ ಪ್ರಪಂಚದಲ್ಲಿ ಗೆಲ್ಲೋದಕ್ಕೆ ಅಷ್ಟು ಸಾಕು. ಬೀದಿಲ್ ನಿಲ್ಲಿಸ್ತಾಳೆ ವೈಶಾಲಿ ನಿಮ್ಮನ್ನು. ಒಂದು ಅರ್ಥದಲ್ಲಿ ವಸುಂಧರಾ ಅವರು ಹೇಳಿದ್ದು ಸರಿಯಾಗಿದೆ. ನಾವು ಗೆಲ್ಲಲ್ಲ ಸಾವಿತ್ರಿ. ಯಾಕೆಂದ್ರೆ ನಮ್ಮ ಕಡೆ ಯಾರೂ ಇಲ್ಲ. ಜೀವನಕ್ಕೆ ಬೇಕಾದ ಯಾವ ವಸ್ತುನೂ ನಮ್ಮ ಹತ್ರ ಇಲ್ಲ. ಈ ಜೀವನ ಅನ್ನೋದು ಒಂಥರ ವಿದೇಶಿ ಭಾಷೆ ಇದ್ದಾಗೆ. ತಪ್ಪಾಗಿ ವಿಚಾರಿಸ್ತೀನಿ, ತಪ್ಪಾಗಿ ಅರ್ಥ ಮಾಡ್ಕೊಳ್ತೀನಿ. ನಾವು
ಗೆಲ್ಲಲ್ಲ ಸಾವಿತ್ರಿ, ನಾನು ಗೆಲ್ಲಲ್ಲ. ಕೋರ್ಟ್ ಅಲ್ದು ಚಪ್ಪಲಿ ಸವಿತು ಬೆನ್ನು ಬಂತು. ಹತ್ತು ಕಣ್ಣೆಲ್ಲ ಕೆಂಪಗಾಯ್ತು. ಒಂದು ಅರ್ಥದಲ್ಲಿ ನಾವು ಸತ್ತು ಹೋಗ್ಬಿಟ್ಟಿದೀವಿ. ನಮ್ಮ ಈ ಅತೃಪ್ತ ಆತ್ಮ ಮಾತ್ರ ತೇಲಾಡ್ತಾ ಇದೆ ಅಷ್ಟೇ. ವಿನುತನ್ನ ಬಿಡುಗಡೆ ಮಾಡಿಸ್ತೀವಿ ಅನ್ನೋ ಭ್ರಮೆಲಿದ್ದೀವಿ ನಾವು. ವಿನುತನ್ ಬಿಡುಗಡೆನೂ ಇಲ್ಲ. ಉಸಿರಾಡ್ತಿರೋ ನಮ್ಮ ಶವ ಉಸಿರು ಬಿಟ್ಟು ಹೋಗೋದಿಲ್ಲ. ಹಾಳಾಗ್ತು. ಏನ್ ಮಾಡಿ ಸಾಯ್ಬೇಕು ಗೊತ್ತಾಗ್ತಾ ಇದೆ. ನಾವು ಗೆಲ್ಲಲ್ಲ. ಸುಮ್ಮನೆ ಕೂರ್ಬೇಡಿ, ಮನಸ್ಸು ಖಿನ್ನವಾಗತ್ತೆ. ಎದ್ದಿ ಓಡಾಡಿ. ಟಿವಿ ಇದೆ, ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಬರುತ್ತೆ, ನೋಡಿ ಮನಸ್ಸಿಗೆ ಹಗುರವಾಗತ್ತೆ. ತೋಳಿ, ನಡೆಯೋ ಪ್ರಯತ್ನ ಮಾಡಿ. ತೋಳಿ. ಎದೋಳಿ. ಹೌದು, ಆದ್ರೆ ಕೊಲೆ ಮಾಡಿರೋ ಸತ್ಯ ವಿನುತನ್ಗೆ ಸದ್ಯದಲ್ಲೇ ಶಿಕ್ಷೆ ಆಗತ್ತೆ. ಇರೋ ದಾಖಲೆ, ಪುರಾವೆ, ಸಾಕ್ಷಿ ಎಲ್ಲನೂ ಅವ್ರ ವಿರುದ್ಧನೇ ಇದೆ. ನಾಳೆ ಕೋರ್ಟಲ್ಲಿ ಸ್ವಾತಿ ವಿಟ್ನೆಸ್. ಬಹುಶಃ ನಾಳೆನೇ ವಿನುತನ್ಗೆ ಶಿಕ್ಷೆ ಆದ್ರೂ ಆಗತ್ತೆ. ನೀವು ಕೋರ್ಟ್ ಕಡೆ ಹೋಗ್ತಾ ಇಲ್ವಂತೆ? ನನ್ನ ಮಗನ ದ್ರೋಹ ಮಾಡಿರೋ ಆ ವಿನುತನ ಮುಖ ನೋಡೋದಕ್ಕೆ ನನ್ಗಿಷ್ಟ ಇಲ್ಲ. ಅದಕ್ಕೆ ನಾನು ಹೋಗ್ತಾ ಇಲ್ಲ. ನಾವು ಅಮಾಯಕರು ಅಂತ ಹೇಳ್ಕೊತಾ ಇದ್ದಾರೆ, ಸತ್ಯನ ವಿನುತ? ಎಲ್ಲ ಬಹಿರಂಗ ಆಗಿದೆ. ಅವರೇ ಮಾಡಿರೋದು ಈ ಕೊಲೆನ. ಖಂಡಿತ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಸರಿಯಾಗಿ ಮಾತಾಡ್ತೆ ವೈಶಾಲಿ. ಆದಷ್ಟು ಬೇಗ ವಿನುತನ್ಗೆ ಶಿಕ್ಷೆ ಆಗ್ಬೇಕು. ಹಾಗೆ ಮಾಡು.
ಸ್ವಾತಿ ನಂಬರ್ ಸೆಂಡ್ ಮಾಡ್ತೀಯಾ? ಕೊಡ್ತೀನಿ. ಡಬಲ್ 9 ನೀವು ಸಂಪರ್ಕಿಸಲು ಪ್ರಯತ್ನಿಸುತ್ತಿರುವ ಚಂದಾದಾರರು ಬೇರೆ ಕರೆಯಲ್ಲಿ ವ್ಯಸ್ತರಾಗಿದ್ದಾರೆ. ಓಕೆ. ನೀವು ಸಂಪರ್ಕಿಸಲು ಪ್ರಯತ್ನಿಸುತ್ತಿರುವ ಚಂದಾದಾರರು ಬೇರೆ ಕರೆಯಲ್ಲಿ ವ್ಯಸ್ತರಾಗಿದ್ದಾರೆ. ಸಂಪರ್ಕಿಸಲು ಪ್ರಯತ್ನಿಸುತ್ತಿರುವ ಚಂದಾದಾರರು ಬೇರೆ ಕರೆಯಲ್ಲಿ ವ್ಯಸ್ತರಾಗಿದ್ದಾರೆ. ವಿನುತಾದೇನು ತಪ್ಪಿಲ್ಲ. ಎಲ್ಲ ಆಗಿದ್ದು ಈ ಸ್ವಾತಿಯಿಂದ. ಏನ್ ಮಾಡೋದು ಇವಾಗ? ಮಮ್ಮಿಗೆ ಹೇಳಬೇಕು. ಹೇಗೆ ಹೇಳಿ ಮಮ್ಮಿಗೆ? ಏನಾಯ್ತು? ನೋಡಿ, ಈ ವಯಸ್ಸಲ್ಲಿ ಆ ಥರ ಎಲ್ಲ ಇರುತ್ತೆ. ನಿಮಗೆ ಹುಷಾರಿಲ್ಲ, ಹಾಗಾಗಿ ನೀವು ಆ ರೀತಿ ಎಲ್ಲ ವರ್ತಿಸೋ ಹಾಗಿಲ್ಲ. ಮನಸ್ಸನ್ನ ಶಾಂತ ಚಿತ್ತದಲ್ಲಿಟ್ಕೋಬೇಕು. ಅರ್ಥ ಆಗುತ್ತೆ ನನಗೆ. ಸಮಸ್ಯೆ ಇದೆ, ಯಾರೋ ನೋವು ಕೊಟ್ಟಿದ್ದಾರೆ ನಿಮಗೆ. 2-3 ದಿನ ವೇಟ್ ಮಾಡಿ, ಎಲ್ಲ ಬಗೆಹರಿಯುತ್ತೆ. ಭರತ ಸತ್ತಮ್ಮನೆ ಪಾಂಡವರೊಡನೆ ಶಾಂತಿ ಸಂಧಾನವನ್ನು ಏರ್ಪಡಿಸು. ಇದರಿಂದ ನಿನಗೆ ಕ್ಷೇಮವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಅಪ್ಪ, ಸಾವಿತ್ರಿ, ಇಲ್ಲಿ ನೋಡಿ, ಒಂದು ಮುಖ್ಯವಾದ ಆಧಾರ ಸಿಕ್ಕಿದೆ. ಪ್ರತಾಪ್ ಸ್ವಾತಿ ಮದುವೆ ಇನ್ವಿಟೇಷನ್ ಕಾರ್ಡ್. ಈ ಇನ್ವಿಟೇಷನ್ ಜೊತೆ ನೀನ್ ಮೊನ್ನೆ ಕೋರ್ಟ್ ಹಾಜರಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಹೇಳು. ಆಗಿದ್ದಾಯ್ತು ಬಿಡಿಪ. ಈಗ ಮೊದಲು ಅದನ್ನ ತಗೊಂಡು ಹೋಗಿ ನಮ್ ಲಾಯರ್ಗೆ ತಲುಪಿಸ್ಬೇಕು. ಸ್ವಾತಿ ಬಾಯ್ ಬಿಟ್ರೆ ಎಲ್ಲ ವಿಷಯ ಹೊರಗಡೆ ಬರುತ್ತೆ. ಹಾಗಲ್ಲಮ್ಮ, ವಿನುತಾ ತಾಯಿ ಆಗೋದಕ್ಕೆ ಪ್ರತಾಪೇ ಕಾರಣ ಅಂತ ಡಾಕ್ಟರ್ ಉಮಾಮಹೇಶ್ವರಿ ಒಂದು ಹೇಳಿಕೆ ಕೊಟ್ಟಿದ್ರಲ್ಲ, ಅದು ನಾಶ ಆಗದೆ ಇದ್ದಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಗಿರೋದು. ಅಪ್ಪ, ನಾಳೆ ಇದನ್ನ ನಾವೇ ಡೈರೆಕ್ಟ್ ಆಗಿ ಜಡ್ಜ್ಗೆ ಪ್ರೆಸೆಂಟ್ ಮಾಡೋಣ. ಸ್ವಾತಿಗೆ ಪ್ರತಾಪ್ ಮೇಲೆ ಮೊದಲಿನೂ ಆಸೆ ಇತ್ತು, ಅದಕ್ಕೆ ಒಳಗೆ ಮಾಡಿದಾಳೆ. ನೀವೊಂದು ಕೆಲಸ ಮಾಡ ಪ್ರೀತಮ್, ಪ್ರತಾಪ್ ಆಫೀಸ್ಗೆ ಹೋಗಿ ಸ್ವಾತಿ ಹೇಗೆ ಏನು ಅಂತ ಒಂದ್ಸರಿ ವಿಚಾರಿಸಿ ನೋಡು. ಬೇಡಪ್ಪ, ವೈಶಾಲಿ ಅವ್ರಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಕೋರ್ಟಲ್ಲಿ ಡೈರೆಕ್ಟ್ ಆಗಿ ಅವಳ ಜಾತಕ ಬಿಚ್ಚಿಡೋದೇ ಸೂಕ್ತ. ನೆಕ್ಸ್ಟ್ ವಿಟ್ನೆಸ್ ಅವಳೇ ಅಂತೆ. ಪ್ರೀತು, ವಿನುತಾ ಅವತ್ತು ಸ್ಟೇಷನ್ ಅಲ್ಲಿ ಸ್ವಾತಿ ಮೇಲೆ ಅನುಮಾನ ಇದೆ ಅಂತ ಹೇಳಿದ್ಲು. ಅದೇನೋ ಸಿಡಿ ಇದೆ ಅಂತ ಹೇಳ್ತಿದ್ಲು. ಸ್ವಾತಿ ಮೇಲೆ ನನ್ಗೆ ಅನುಮಾನ ಇದೆ ಅಕ್ಕ. ಯಾವಾಗ್ಲೂ ಹುಚ್ಚುಚ್ಚಾಗಾಡ್ತಿರ್ತಾಳೆ. ಹಾ, ರಿಸೆಪ್ಷನ್ ದಿನ ಒಂದು ಸಿಡಿ ತಂದಿದ್ಲು.
ಇಲ್ಲಿ ಯಾರೂ ಸರಿ ಇಲ್ಲ, ಎಲ್ಲರೂ ನಿಮ್ದೇನೋ ಕಿತ್ಕೋಬೇಕು ಅಂತ ಹೇಳ್ತಿದ್ಲು. ಅವತ್ತು ಪೊಲೀಸ್ ಅವ್ರು ಬಂದು ಪ್ರಶ್ನೆಗಳನ್ನ ಕೇಳ್ಬೇಕಂದ್ರೆ ಅವಳು ಬೆವರುತ್ತಿದ್ಲು. ಆಫೀಸಲ್ಲಿ ಅವಳ ಬಗ್ಗೆ ಯಾರಿಗೂ ಒಳ್ಳೆ ಅಭಿಪ್ರಾಯ ಇಲ್ಲ ಅಕ್ಕ. ನನಗೆ ಆ ಸ್ವಾತಿ ಮೇಲೆ ಅನುಮಾನ. ಎಸ್, ಆ ಸಿಡಿನ ಫಸ್ಟ್ ಕಲೆಕ್ಟ್ ಮಾಡಬೇಕು. ಏನಿರ್ಬೋದು ಆ ಸಿಡಿನಲ್ಲಿ? ಸಾವಿತ್ರಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ವಾತಿ ಮನೆಗೆ ಹೋಗೋಣ ಬಾ. ಅಪ್ಪ, ಸ್ವಾತಿ ಮನೆಗೆ ಹೋಗಿ ಬರ್ತೀವಿ. ಹಲೋ. ಸ್ವಾತಿನಾ? ಹೌದು. ನಾನು ಪ್ರತಾಪ್. ಯಾವ ಪ್ರತಾಪ್? ನಿನ್ ಬಾಸ್ ಪ್ರತಾಪ್. ಯಾಕೆ ಸೈಲೆಂಟ್ ಆದೆ ಸ್ವಾತಿ? ಸಾರಿ ಪ್ರತಾಪ್. ಬುದ್ಧಿ ಕಲಿಸ್ತೀನಿ ನಿನಗೆ. ಯಾವ ಅವಸ್ಥೆಗೆ ನೀನು ನನ್ನನ್ನು ತಂದ್ಬಿಟ್ಟಿದ್ಯಾ? ಅನುಭವಿಸ್ತೀಯಾ? ಪ್ರತಾಪ್, ನೀವು ನನಗೆ ಸಿಗ್ಲಿಲ್ಲ. ಲೈಫ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗ್ಲಿಲ್ಲ ಅನ್ನೋ ಡಿಪ್ರೆಷನಿಂದ ನಾನು ಹೀಗೆಲ್ಲ ಮಾಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಇನ್ನು ಮುಂದೆ ನಿನ್ನ ಲೈಫ್ನ ಜೈಲನ್ನೇ ಶೇರ್ ಮಾಡ್ಕೋ. ಹಾಗೆ ಮಾಡ್ತೀನಿ. ಪ್ರತಾಪ್, ನಾನು ಈಗಲೂ ಹೇಳ್ತಾ ಇದ್ದೀನಿ, ಐ ಆಮ್ ರಿಕ್ವೆಸ್ಟಿಂಗ್ ಯು, ನನ್ನ ಮದುವೆ ಆಗಿ. ಆಗಲ್ಲ. ನನ್ನ ವಿರುದ್ಧ ಸತ್ಯಕ್ಕೆ ಶಿಕ್ಷೆ ಆಗೋ ಹಾಗೆ ಮಾಡಿರೋ ನಿನ್ನನ್ನು ನಾನು ಬಿಡಲ್ಲ. ಮರ್ಯಾದೆಯಿಂದ ಕೋರ್ಟ್ಗೆ ಹೋಗಿ ತಪ್ಪು ಒಪ್ಕೊಂಡು ವಿನೂತ ಸತ್ಯನ ರಿಲೀಸ್ ಆಗೋ ಹಾಗೆ ಮಾಡು. ನಾನು ಒಪ್ಕೋತಿರೋ ಇಲ್ವೋ? ನನ್ನನ್ನ ಈ ಪರಿಸ್ಥಿತಿಗೆ ತಂದಿನೋರು ನಿನ್ನನ್ನ ನಾನು ಬಿಡಲ್ಲ. ಖಂಡಿತ ಸಾಧ್ಯ ಇಲ್ಲ. ನೀವು ನನಗೆ ಮೋಸ ಮಾಡಿದ್ದೀರಾ. ನಿಮ್ಮ ಮಾತು ನಾನು ಕೇಳಲ್ಲ. ಹೌದಾ? ನಾನು ಒಪ್ಕೋತಿರೋ ಇಲ್ವೋ? ಮದ್ವೆ ಆಗಿ. ಹೌದಾ? ಕೇಳಲ್ವಾ? ನೀನ್ ನನ್ನ ಮಾತು ಕೇಳದೆ ಹೋದ್ರೆ ನಾಳೆ ಬೆಳಿಗ್ಗೆ ಏನಾಗುತ್ತೆ ಅನ್ನೋದನ್ನ ನೋಡು. ಏನು ಹೆದರ್ಸ್ತಾ ಇದ್ದೀರಾ? ವಿನೂತ ಸತ್ಯನ ಹೇಗೆ ರಿಲೀಸ್ ಮಾಡ್ಕೋಬೇಕು ಅನ್ನೋದನ್ನ ನನಗೆ ಚೆನ್ನಾಗಿ ಗೊತ್ತು. ನಾಳೆ ಬೆಳಿಗ್ಗೆವರೆಗೂ ಕಾದ್ ನೋಡು. ಹಲೋ ಹಲೋ. ಸಾರಿ ವಸುಂಧರ, ತುಂಬಾ ಹೊತ್ತಾಯ್ತಾ ಬಂದು? ನಿನಗಂತೂ ಟೈಮ್ ಸೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗಂತೂ ಖಂಡಿತ ಇದೆ. ಸಾರಿ ಕಣೆ, ಬೇರೆ ಯಾವುದೋ ಕೆಲಸದ ಮೇಲೆ ಹೋಗಿದ್ದೆ. ಏನೋ ಮಾತಾಡ್ಬೇಕು ಅಂದ್ಯಲ್ಲ, ಏನ್ ವಿಷಯ ಹೇಳು. ಪದ್ಮಾವತಿ ಸದ್ಯಕ್ಕೆ ಚೇತರಿಸ್ಕೊಳ್ಳೋ ಹಾಗೆ ಕಾಣಿಸ್ತಾ ಇಲ್ಲ. ಯಮುನಾ ವಿಟ್ನೆಸ್ಸು ನಮ್ಮ ಕಡೆ ಆಗಿದೆ. ಇನ್ನು ಉಳಿದಿರೋದು ಸ್ವಾತಿ ವಿಟ್ನೆಸ್ ಒಂದೇ. ನನಗ್ ಗೊತ್ತಿರೋ ಪ್ರಕಾರ ಪ್ರೀತಮ್ ಒಂದು ಬಲವಾದ ಸಾಕ್ಷಿನ ಇಟ್ಕೊಂಡಿದ್ದಾನೆ ಸ್ವಾತಿ ವಿರುದ್ಧ. ಅದೇನೋ ಪ್ರತಾಪ್ ಸ್ವಾತಿದು ಲಗ್ನ ಪತ್ರಿಕೆ ಅಂತೆ. ಏನಿದೆಲ್ಲ ವೈಶಾಲಿ? ಪ್ರತಾಪ್ PS ಅಲ್ವಾ ಸ್ವಾತಿ? ಅವಳ ಮನೆಯಲ್ಲಿ ಲಗ್ನ ಪತ್ರಿಕೆ ಯಾಕಿರುತ್ತೆ? ಅದು ವಿನುತ ಆಫೀಸಿಗೆ ಸೇರೋದಕ್ಕೆ ಮುಂಚೆ ಸ್ವಾತಿ. ಹೀಗ್ಯಾಕೆ ಬಿಡು ಆ ವಿಷಯ ಎಲ್ಲ. ಅದೇನು ಅಂತ ಹೇಳು. ನಾನು ಈ ಕೇಸ್ನ ಸ್ಟಡಿ ಮಾಡಬೇಕು, ಗೆಲ್ಲಬೇಕು ಅಷ್ಟೇ ಈ ಕೇಸ್ನ. ಸ್ವಾತಿ ವಿಟ್ನೆಸ್ಸು ನಮ್ಮ ಕಡೆ ಆದ್ರೆ ಆ ಸತ್ಯ ವಿನುತ ಕತೆ ಮುಗಿದ ಹಾಗೆ. ಅದೇನು ಹೇಳ್ತಾ ಇದೆಯಲ್ಲ ಹೇಳು. ನನಗೇನೋ ಸ್ವಾತಿ ಈ ವಿಷಯದಲ್ಲಿ ನಮ್ ಹುಟ್ಟ ಹೊಡಿತಾಳೆ ಅಂತ ಕಾಣಿಸುತ್ತೆ. ಓ PS ನಿನ್ ಕಂಟ್ರೋಲ್ ಅಲ್ಲಿ ಇಲ್ವಲ್ಲೇ? ಅವಳಿಗೆ ನನ್ನ ಬಗ್ಗೆ ಅಸಮಾಧಾನ ಇದೆ ವಸುಂಧರ. ಅಂತದ್ ನೀನೇನ್ ಮಾಡಿದ್ದೆ? ವಿನುತ ಆಫೀಸಿಗೆ ಸೇರೋದಕ್ಕೆ ಮುಂಚೆ
ಪ್ರತಾಪ್ ವಯಸ್ಸಿಗೆ ತಕ್ಕ ಹಾಗೆ ಸ್ವಾತಿ ಜೊತೆನಲ್ಲಿ ತುಂಬಾ ಸಲಿಗೆಯಿಂದ ಇದ್ದ. ಅವನವಳ ಜೊತೆನಲ್ಲಿ ಫ್ಲರ್ಟ್ ಮಾಡ್ತಿದ್ದ ಅಷ್ಟೇನೆ. ಆದ್ರೆ ಸ್ವಾತಿ ಅವನ ಬಗ್ಗೆ ತುಂಬಾ ಸೀರಿಯಸ್ ಆಗಿದ್ಲು. ವಿನುತನ್ ರಿಸೆಪ್ಷನ್ ದಿನ ಬಂದು ನನಗೂ ಪ್ರತಾಪಂಗೂ ಮದ್ವೆ ಮಾಡಿಸಿ ಅಂತ ಧಮ್ಕಿ ಹಾಕಿದ್ಲು. ನಿಮ್ ಮಗ ನನಗೆ ಮೋಸ ಮಾಡ್ಬಿಟ್ಟ ಅಂತಾನೂ ಹೇಳಿದ್ಲು.